ಹೇಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಅಮ್ಮನವರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ರಿ ಅಂತ ಹೇಳಿದಾಗ ಯಾವ ರೀತಿ ಅದನ್ನು ಅನುಭವಿಸ್ತೇವೆ ಗೊತ್ತಾಗುತ್ತೆ. ಯಾಕಂತೇಳಿ ನಾನು ಅಮ್ಮನವರನ್ನ ಮೊದಲು ದರ್ಶನ ಪಡೆದದ್ದು ನಾವು 9ನೇ ತರಗತಿಯಲ್ಲಿದ್ದಾಗ 1986ರಲ್ಲಿ ಗುರ್ಮಿಟ್ಕಲ್ನಲ್ಲಿ NCC ಕ್ಯಾಂಪ್ ಇತ್ತು. ಅವಾಗ ಇಲ್ಲಿ ಕರ್ಕೊಂಡು ಬಂದಿದ್ರು. ಫಸ್ಟ್ ದರ್ಶನ ಅಮ್ಮವರು ಅವ್ರು ಮಾತಾಡ್ತಿರ್ಲಿಲ್ಲ, ಎಲ್ಲರಿಗೂ ದರ್ಶನ ಕೊಟ್ಟರು. ಸಾಯಂಕಾಲ ಎಲ್ಲ ವಿದ್ಯಾರ್ಥಿಗಳಿದ್ದೀವಿ NCC. ಅದಾದ ನಂತರ ಮತ್ತೆ ನನಗೆ ದರ್ಶನ ಭಾಗ್ಯ ಸಿಕ್ಕಿತ್ತು 2000 ಇಸ್ವಿಯಲ್ಲಿ, ಅಂದ್ರೆ 30ನೇ ವರ್ಷ. ನಮ್ಮ ಮದುವೆಗೆ ಅಕ್ಷತೆಯನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದು ನನ್ನ ಪುಣ್ಯ ಅಂತ ಹೇಳಿ ನಾನು ಭಾವಿಸಿದ್ದೆ. ಅವಾಗಲಿಂದ 2000 ಇಸ್ವಿಯಿಂದ ಇನ್ನೇವರೆಗೆ ಯಾನಾಗೊಂದಿಗೆ ನಾನು ಸತತವಾಗಿ ಬರ್ತಾ ಇದ್ದೀನಿ. ನನ್ನ 2ನೇ ಮಗನ ಹೆಸರು ಕೂಡ ಅಮ್ಮವರೇ ಇಟ್ಟಿದ್ದಾರೆ. ಏನು ಹುಟ್ಟಿದ್ರೆ ಅಂದ್ರೆ ಐತಾರು ಹುಟ್ಟಿದ್ರೆ ಆದಿತ್ಯ ಅಂತ ಇದ್ರಿ ಅಂತ. ಅಂದ್ರೆ ಅಮ್ಮನವರ ಕರುಣೆ ನಮ್ಮ ಮೇಲಿದೆ. ಅಮ್ಮನವರಿಗೆ ಭೇಟಿಯಾದಾಗ ಅವ್ರು ಹೇಳೋದು ಅಹಿಂಸಾ ಪರಮೋ ಧರ್ಮ ಅಂತಕ್ಕಂಥದ್ದು. ಅಂದ್ರೆ ಮಾಂಸಾಹಾರವನ್ನ ತ್ಯಜಿಸಿರಿ ಅಂತ. ಅಂದ್ರೆ ಜೀವ ಹಾನಿ ಮಾಡತಕ್ಕಂಥದ್ದಲ್ಲ, ಸರ್ವಜೀವಿಗಳಿಗೂ ಬದುಕಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾತನ್ನ ಹೇಳಿದಂಥದ್ದು. ಇಲ್ಲಿ ಅಮ್ಮನವರ ಪವಾಡಗಳ ಬಗ್ಗೆ, ಅವರ ಜೀವನ ಸಾಧನೆ ಬಗ್ಗೆ ನೋಡ್ತಾ ಹೋದಾಗ 5 ನಿಮಿಷ 10 ನಿಮಿಷದಲ್ಲಿ ಮುಗಿತಕ್ಕಂಥದ್ದಲ್ಲ. ನಾನು ಕೇಳಿದಂತೆ ಅಮ್ಮನವರು ಹನುಮಂತ ಅಂತ ಹೇಳಿ ಕೆಲಸ ಮಾಡ್ತಾರೆ. ಅವರು ಹೇಳಿದ್ರು, ಅವ್ರು ಒಳಗೆ ಕೆಲಸ ಮಾಡುವಾಗ ಶರಬತ್ತು ಮಾಡ್ತೀನಿಪ್ಪ ಎಲ್ಲರೂ ಕುಡಿಯೋಕಾಗ್ತದೆ ಅಂತ ಹೇಳಿದಾಗ ಒಂದು ತಂಬಿಗೆಯಲ್ಲಿ ಶರಬತ್ತು ಮಾಡಿದಾಗ ಅಲ್ಲಿ ಎಷ್ಟು ಜನ ಇದ್ರು ಎಲ್ಲರಿಗೂ ಕೊಟ್ಟರು ಇನ್ನೂ ಮುಗ್ತಿರ್ಲಿಲ್ಲ. ಅಂತಹ ಒಂದು ಶಕ್ತಿ ಅಮ್ಮನವರು. ಎಷ್ಟು ಜನ ಕೊಡುವುದು. ಮತ್ತು ಶ್ರೀಶೈಲದಲ್ಲಿ ಮತ್ತು ಯಾನಾಗುಂದಿಯಲ್ಲಿ ಏಕಕಾಲಕ್ಕೆ ಅಮ್ಮನವರು ಕಂಡಕ್ಕಂತೂ ಕೂಡ ಬಹಳ ಜನ ಹೇಳ್ತಾರೆ. ಅಂದ್ರೆ ಅದೊಂದು ಶಕ್ತಿ ಇದೆ, ಯೋಗ ಶಕ್ತಿ. ಅದು ಅಮ್ಮನವರು ಕೊಡುವುದು. ಶಿವರಾತ್ರಿ 73 ದಿನ ತಪಸ್ಸು ಮಾಡಿ ಆ ಗೋಡೆ ಬಿಟ್ಟು ಹೊರಗೆ ಬಂದದ್ದು ಶಿವರಾತ್ರಿ. ಲಕ್ಷಾಂತರ ಜನ ಶಿವರಾತ್ರಿ ದರ್ಶನ ಅಮ್ಮನವರು ಹುಟ್ಟಿದ ದಿನ ಬಂದು ದರ್ಶನ ಪಡೆದು ಪುನೀತರಾಗ್ತಕ್ಕಂಥದ್ದು. ಬಹುಶಃ ಸೂರ್ಯ ಚಂದ್ರ ಇರುವವರಿಗೂ ಇವು ಅಜರಾಮರ ಆಗಿರ್ತಕ್ಕಂಥ ಒಂದು ಸಾಧನೆಯನ್ನ ಅಮ್ಮನವರು ಮಾಡಿಕೊಡ್ತಾರೆ. ಆಹಾರ ನೀರು ಇಲ್ಲದೆ ಒಂದು ವಿಜ್ಞಾನಕ್ಕೆ ಸವಾಲನ್ನು ಒಡ್ಡಿ ಇದಂಥವು. ಎಷ್ಟೋ ಜನ ಇಲ್ಲ ಅಮ್ಮನವರೆಲ್ಲ ತಗೋತಾರಂತ ಸುಳ್ಳು ಹೇಳ್ತಾರಂತ ಹೇಳಿದ್ರು. ಅದಕ್ಕೆ ವೈಜ್ಞಾನಿಕವಾಗಿ ಅದನ್ನು ಪರೀಕ್ಷೆ ಕೂಡ ಮಾಡಿದ್ರು ಪ್ರಯೋಗಗಳಲ್ಲಿ. ಅಮ್ಮನವರ ಬೆವರು ಮತ್ತು ಹೂಗಳನ್ನು ತೆಗೆದುಕೊಂಡು ನಾನು ಕೇಳಿದ್ದೆ. ಅಷ್ಟೇ ಅಲ್ಲ, ಎಷ್ಟೆಷ್ಟೋ ಗಣ್ಯರು ಬಂದು ದರ್ಶನ ನಿಂತು ಬೇರೆ ಮಠಗಳು ಬೇರೆ ಕಡೆ ಏನಂದ್ರೆ VIP ಬಂದಾಗ ಸ್ಪೆಷಲ್ ದರ್ಶನ. ಹಂಗಿಲ್ಲ, ಅಮ್ಮನವರು ಸರ್ವ ಧರ್ಮ ಸರ್ವ ಜಾತಿ, ಯಾವುದೇ ಜಾತಿ ಧರ್ಮ ಪ್ರದೇಶ ಭಾಷೆ ಲಿಂಗ ಯಾವುದೇ ತಾರತಮ್ಯ ಎಲ್ಲರಿಗೂ ದರ್ಶನ ಕೊಡ್ತಕ್ಕಂಥ ಮಹಾತಾಯಿ ಅಮ್ಮನವರು. ಅಷ್ಟೇ ಅಲ್ಲ, ಅಮ್ಮನವರ ಬಗ್ಗೆ ಈ ಪತಂಜಲಿ ರಾಮದೇವ್ ಬಾಬು ಅವರು ಇಲ್ಲಿ ಭೇಟಿ ಕೊಟ್ಟಾಗ ಎಲ್ಲ ಪತ್ರಿಕೆಗಳಲ್ಲಿ ಬಂದಿರ್ತಾವೆ, ಗೊತ್ತಿರ್ಬೋದು. ಅವರಿಗೆ ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ, ಏನ್ರಿ ಆಹಾರ ನೀರು ಇಲ್ಲದೇ ವರ್ಷಾನುಗಟ್ಲೆ ಇರ್ಲಿಕ್ಕೆ ಸಾಧ್ಯ ಆಗೋದು? ಅವಾಗ ಅವರು ಉತ್ತರ ಕೊಟ್ಟರು, ಅಮ್ಮನವರ ಬಗ್ಗೆ ಹೇಳಿದವರು ಅದು ಸಾಧನೆ ಅಮ್ಮನವರು ಮಾಡಿದ್ದಾರೆ. ಅಂದ್ರೆ ಪತಂಜಲಿ ಯೋಗದಲ್ಲಿ ಬರ್ತಾ ಇದೆ 6th ಸೆನ್ಸ್, 6ನೇ ಸೆನ್ಸ್ ಅಂತ. ಅಂದ್ರೆ ಅದೊಂದು ಯೋಗ ಇದೆ, ಮನಸ್ಸನ್ನ ಮೆದುಳಿಗೆ ಏರಿಸಿಕೊಳ್ತಕ್ಕಂಥದ್ದು. ಮನಸ್ಸನ್ನ ಮೆದುಳಿಗೆ ಏರಿಸಿಕೊಂಡಾಗ ಆ ಮೆದುಳಿನಿಂದ ಒಂದು ಲಿಕ್ವಿಡ್ ಡ್ರಾಪ್ಔಟ್ ಆಗ್ತದೆ. ಅಲ್ಲಿ ಆಹಾರ ಬೇಕಾಗಿಲ್ಲ, ನೀರು ಬೇಕಾಗಿಲ್ಲ, ನಿದ್ರೆ ಬೇಕಾಗಿಲ್ಲ, ಮಲಮೂತ್ರ ಏನೂ ಇರಲ್ಲ. ಅಂದ್ರೆ ಅಂತಹ ಶಕ್ತಿ ಮನಸ್ಸನ್ನು ಮೆದುಳಿಗೆ ಏರಿಸಿಕೊಂಡಾಗ ಮತ್ತೆ ಅದನ್ನು ಕೆಳಗಿಳಿಸ್ತಕ್ಕಂಥ ಶಕ್ತಿ ಅದು ಅಮ್ಮನವರಿಗೆ. ಹಾಗಿದ್ದಾಗ ಮಾತ್ರ ಅದು ಸಾಧನೆ ಆಗ್ತದೆ. ಅದು ಅಮ್ಮನವರು ಸತ್ಯ ಇದೆ ಅಂತ ಹೇಳಿದಾಗ ನಾವು ಎಲ್ಲ ಪತ್ರಿಕೆಗಳಲ್ಲಿ ಓದಿ. ಅಂದ್ರೆ ಅಮ್ಮನವರು ಅವರು ಮಾಡಿದಂತಹ ಪವಾಡಗಳಾಗಿರ್ಬೋದು, ಅವರು ಬದುಕಿದಂಥ ರೀತಿ ಆಗಿರ್ಬೋದು, ಆ ಸರಳವಾಗಿ ಎಲ್ಲರಿಗೂ ಹೇಗೆ ಜೀವನ ಮಾಡಬೇಕು, ಕುಡಿಯೋದು ಬಿಡ್ರಿ ತಿನ್ನೋದು ಬಿಡ್ರಿ ನೀವು ಉದ್ಧಾರ ಆಗ್ತೀರಿ ಅಂತ. ಅವೆರಡು ಬಿಟ್ಟರೆ ನೀವು ಶಿಕ್ಷಣ ಪಡೀರಿ, ಒಳ್ಳೆ ಆಹಾರ ತಿಂದ್ರಿ, ಸಾತ್ವಿಕ ಆಹಾರ ತಿಂದ್ರಿ, ಧ್ಯಾನ ಮಾಡ್ರಿ ಅಂತಕ್ಕಂಥ ಮಾತನ್ನ ಹೇಳಿ. ಅಂದ್ರೆ ಸರ್ವರು ತಮ್ಮ ಜೀವನವನ್ನು ಉದ್ಧಾರ ಮಾಡ್ಕೊಳ್ಬೇಕಾದ್ರೆ
ಸನ್ಮಾರ್ಗದಲ್ಲಿ ನಡೀರಿ, ಒಳ್ಳೆಯ ಆಹಾರ ಸೇವಿಸಿರಿ, ದಿನನಿತ್ಯ ಯೋಗ ಧ್ಯಾನ ಅಭ್ಯಾಸ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿ ಮನುಕುಲಕ್ಕೆ ಇಡೀ ವಿಶ್ವ ಇರುವವರಿಗೂ ಒಂದು ಸಂದೇಶವನ್ನು ನೀಡಿ ಇವತ್ತಿಗೂ ಯಾವತ್ತೂ